ಲೈಫಲ್ಲಿ ಒಂದು ರಫ್ ಫೇಸ್ ನಡೀತಿರ್ಬೇಕಾದ್ರೆ ನಾವು ನಮ್ಮ ಮೇಲೆ ಮತ್ತು ದೇವ್ರ ಮೇಲೆ ಕಂಪ್ಲೀಟಾಗಿ ನಂಬಿಕೆನ ಕಳ್ಕೊತೀವಿ. ನಾವು ಅಂದ್ಕೊಂಡಂಗೆ ಏನೂ ನಡೀತಿರಲ್ಲ, ಎಲ್ಲನೂ ತದ್ವಿರುದ್ಧವಾಗಿ ನಡೀತಾ ಇರುತ್ತೆ. ಇಂಥ ಸಮಯದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಷ್ಟು ತಾಳ್ಮೆ ನಮಗಿರೋದಿಲ್ಲ. ನಾವು ಎಷ್ಟೇ ಪ್ಲ್ಯಾನ್ ಮಾಡ್ಕೊಳ್ಳೋಣ, ಆದರೆ ದೇವ್ರ ಪ್ಲ್ಯಾನ್ ಏನಿರುತ್ತೆ ಅದು 100ಕ್ಕೆ 100 ನಮ್ಮ ಪ್ಲ್ಯಾನ್ಗಿಂತ ಬೆಟರ್ ಆಗೇ ಇರುತ್ತೆ. ಇದನ್ನೇ ಹೇಳುವಂತಹ ಒಂದು ಚಿಕ್ಕ ಮೋಟಿವೇಶ್ನಲ್ ಕಥೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕೇಳಿ. ಒಂದ್ಸಲ ಸಮುದ್ರದಲ್ಲಿ ಒಂದು ಹಡಗು ದೊಡ್ಡ ಬಿರುಗಾಳಿಗೆ ಸಿಲುಕಿ ಮುಳುಗೋಗುತ್ತೆ. ದುರದೃಷ್ಟವಶಾತ್ ಅದರಲ್ಲಿದ್ದ ಎಲ್ಲ ಜನರು ಮುಳುಗಿ ಸತ್ತೋಗ್ತಾರೆ. ಅದೃಷ್ಟ ಅನ್ನೋ ಥರ ಒಬ್ಬ ಮನುಷ್ಯ ಮಾತ್ರ ಅದರಿಂದ ಪಾರಾಗಿ ಈಜಿ ದಡ ಸೇರ್ತಾನೆ. ಆದರೆ ಅವನು ಈಜಿ ದಡ ಸೇರೋದು ಒಂದು ದ್ವೀಪಕ್ಕೆ. ಆ ದ್ವೀಪದಲ್ಲಿ ಯಾವುದೇ ಮನುಷ್ಯರ ಸುಳಿವಿರೋದಿಲ್ಲ, ಅಲ್ಲಿ ಯಾರೂ ವಾಸವಾಗಿರೋದಿಲ್ಲ. ಆ ಮನುಷ್ಯನಿಗೆ ಎಚ್ಚರ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಅವನು ದ್ವೀಪದಲ್ಲಿ ಇರೋದು ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಬೇಸರ ಆಗುತ್ತೆ. ದೇವ್ರ ಹತ್ರ ಕೇಳ್ಕೊತಾನೆ, ದೇವ್ರೆ ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಬಚಾವ್ ಮಾಡು, ಇಲ್ಲಾಂದರೆ ಯಾರನ್ನಾರು ಕಳಿಸು ನನ್ನ ಸಹಾಯಕ್ಕೆ ಅಂತ ಕೇಳ್ಕೊತಾನೆ. ಆದರೆ ಅವನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಕಾದು ಕಾದು ಸುಸ್ತಾಗಿ ಅಲ್ಲೇ ಮಲ್ಕೋತಾನೆ. ಮಾರನೇ ದಿನ ಎದ್ದು ಮತ್ತೆ ದೇವ್ರ ಹತ್ರ ಬೇಡ್ಕೋತಾನೆ, ದೇವ್ರೆ ಏನಾರು ಮಾಡಿ ಸಹಾಯ ಮಾಡು, ಇಲ್ಲ ಯಾರನ್ನಾರು ಕಳಿಸು ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅಂತ ಬೇಡ್ಕೋತಾನೆ. ಆದರೂ ಅವನ ಕಡೆಗೆ ಯಾವ ಸಹಾಯನೂ ಬರೋದಿಲ್ಲ. ದಿನ ಬೆಳಗ್ಗೆ ಹೇಳೋದು, ದೇವ್ರ ಹತ್ರ ಬೇಡ್ಕೊಳ್ಳೋದು, ದೇವರೇ ಹೇಗಾದರೂ ಮಾಡಿ ಸಹಾಯ ಮಾಡು, ಇಲ್ಲಾಂದರೆ ಸಹಾಯ ಮಾಡೋಕ್ಕೆ ಯಾರನ್ನಾರು ಕಳಿಸು ಅಂತೆಲ್ಲ. ಹೀಗೆ ದಿನಗಳು ನಡೆಯುತ್ತೆ. ಹೀಗೆ ನಡೀತಾ ನಡೀತಾ ಅವನಿಗೆ ಯಾವುದೇ ಸಹಾಯ ಸಿಗದೆ ಇರೋದನ್ನು ನೋಡಿ ಅವನು ಕಂಪ್ಲೀಟಾಗಿ ದೇವ್ರ ಮೇಲೆ ನಂಬಿಕೆನ ಕಳ್ಕೊತಾನೆ. ನಂಬಿಕೆನ ಕಳ್ಕೊಂಡು ಇದೆಲ್ಲ ನನ್ನ ಹಣೆಬರ ಅಂತ ಅಂದ್ಕೊಂಡು ಆ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ ದ್ವೀಪದಲ್ಲಿ ತಿನ್ನೋಕ್ಕೆ ಏನು ಸಿಗುತ್ತೆ ಅದನ್ನೇ ತಿನ್ಕೊಂಡು ಜೀವನ ನಡೆಸ್ತಿರ್ತಾನೆ. ಅಲ್ಲಿ ಇಲ್ಲಿ ಬಿದ್ದಂತಹ ಕಟ್ಟಿಗೆ ತುಂಡುಗಳನ್ನ ಒಟ್ಟು ಮಾಡಿ ಒಂದು ಗುಡಿಸಲನ್ನ ಕಟ್ಕೊಂಡು ಅಲ್ಲೇ ವಾಸವಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಚಳಿ ಕಾಯಿಸ್ಕೋಬೇಕು ಅಂತ ಬೆಂಕಿ ಹಾಕ್ತಾನೆ. ಅದನ್ನ ಆರಿಸೋದು ಮರೆತು ಏನಾದರೂ ತಿನ್ನೋದಕ್ಕೆ ತರೋಣ ಅಂತ ಆಚೆ ಹೋಗ್ತಾನೆ. ಬಂದು ನೋಡಿದಾಗ ಬೆಂಕಿ ಗುಡಿಸ್ಲಿಗೆ ತಾಗಿ ಗುಡಿಸ್ಲು ಕಂಪ್ಲೀಟಾಗಿ ಸುಟ್ಟೋಗ್ತಾ ಇರುತ್ತೆ. ಇದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಇದ್ದಿದ್ದೊಂದು ಗುಡಿಸ್ಲು ಸುಟ್ಟೋಗ್ತಾ ಇದೆಯಲ್ಲ ಅಂತ ದೇವರಿಗೆ ಬೇಜಾರಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲ ದೇವ್ರೆ, ನೀನಂತೂ ನಂಗೆ ಸಹಾಯ ಮಾಡಿಲ್ಲ, ಸಹಾಯನೂ ನನಗೆ ಕಳಿಸ್ಲಿಲ್ಲ, ಆದರೆ ಇದ್ದಿದ್ದು ಗುಡಿಸ್ಲು ಅದಕ್ಕೂ ಬೆಂಕಿ ಇಟ್ಬಿಟ್ಟಲ್ಲ, ಇವಾಗ ನಾನು ಎಲ್ಲಿ ಹೋಗಲಿ, ನೀ ತುಂಬ ಕ್ರೂರಿ, ನಿಂಗೆ ಕರುಣೆನೇ ಇಲ್ಲ ಅಂತ ಬೈಯೋಕೆ ಶುರು ಮಾಡ್ತಾನೆ. ಹೀಗೆ ದೇವರಿಗೆ ಬೈದು ಬೈದು ಸುಸ್ತಾಗಿ ಅಲ್ಲೇ ಮಲಗಿ ನಿದ್ದೆಗೆ ಜಾರ್ತಾನೆ. ಬೆಳಗ್ಗೆ ಒಂದು ಜೋರಾದ ಸದ್ದಿನಿಂದ ಹೇಳ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಅವನ ಎದುರುಗಡೆ ಒಂದು ಹಡಗು ಬಂದು ನಿಂತಿರುತ್ತೆ. ಇವನಿಗೆ ತುಂಬ ಖುಷಿ ಆಗುತ್ತೆ. ಸೀದಾ ತಡ ಮಾಡದೆ ಹೋಗಿ ಹಡಗುನ ಹತ್ಕೋತಾನೆ. ಹತ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಹಡಗು ಹೊರಡೋದಕ್ಕೆ ಶುರು ಆಗುತ್ತೆ. ಆಗ ಇವನು ಹಡಗಿನ ಕ್ಯಾಪ್ಟನ್ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ನಿಮಗೆ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು ಅಂತ. ಆಗ ಕ್ಯಾಪ್ಟನ್ ಹೇಳ್ತಾನೆ, ನೀವು ನನಗೆ ಫೈರ್ ಸಿಗ್ನಲ್ ಕಳಿಸಿದ್ರಲ್ವಾ, ಅದರಿಂದ ನನಗೆ ಗೊತ್ತಾಯ್ತು, ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆದರೆ ಅವನು ಹೇಳ್ತಾನೆ, ಇಲ್ಲ ನಾನು ಯಾವುದೇ ಫೈರ್ ಸಿಗ್ನಲ್ ಕಳಿಸಿಲ್ವಲ್ಲ ಅಂತ. ಆಗ ಕ್ಯಾಪ್ಟನ್ ಹೇಳ್ತಾನೆ, ಇಲ್ಲ ಫೈರ್ ಸಿಗ್ನಲ್ ನೋಡಿದ್ರಿಂದನೇ ನಾನು ಆ ಜಾಗಕ್ಕೆ ತಲುಪಿದೆ ಅಂತ ಹೇಳ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ಓ ನನ್ನ ಗುಡಿಸ್ಲಿಗೆ ಬೆಂಕಿ ತಾಗಿತ್ತಲ್ಲ, ಆ ಬೆಂಕಿ ನೋಡಿನೇ ಇವರು ಇಲ್ಲಿಗೆ ಬಂದಿರೋದು ಅಂತ. ಇಫ್ ಇನ್ ಕೇಸ್ ಆ ಗುಡಿಸ್ಲಿಗೆ ಬೆಂಕಿ ತಾಗಿಲ್ಲ ಅಂದಿದ್ರೆ ಅವನ ಸಹಾಯಕ್ಕೆ ಅವರು ಬರ್ತಾ ಇರಲಿಲ್ಲ. ಆ್ಯಂಡ್ ಅವನಿಗೆ ಗೊತ್ತಾಗುತ್ತೆ ದೇವರು ಬೇಕು ಅಂತಾನೆ, ಅಂದರೆ ಅವನಿಗೆ ಸಹಾಯ ಮಾಡೋಕೆ ಅಂತಾನೆ ಗುಡಿಸ್ಲಿಗೆ ಬೆಂಕಿ ಬೀಳಿಸ್ದ ಅನ್ನೋದು. ನಾವು ಮನುಷ್ಯರು ಕೂಡ ಏನಿಲ್ಲ ಅಂದರೂ ಒಂದು 5ರಿಂದ 10 ವರ್ಷಕ್ಕೆ ಪ್ಲ್ಯಾನ್ಗಳನ್ನ ಮಾಡ್ಕೊಬಿಡ್ತೀವಿ. ಹೀಗೆ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು ಅಂತಲ್ಲ. ನಾವು ಅಂದ್ಕೊಂಡಂಗೆ ಆಗಿಲ್ಲ ಅಂದಾಗ ಕಾನ್ಫಿಡೆನ್ಸ್ನ ಕಳ್ಕೊತೀವಿ, ದೇವ್ರ ಮೇಲೆ ನಂಬಿಕೆನೂ ಕಳ್ಕೊತೀವಿ. ಆ ಸಿಚುವೇಶನಲ್ಲಿ ಏನು ಒಳ್ಳೇದಾಗ್ತಿದೆ ಅಂತ ಯೋಚನೆ ಮಾಡೋಷ್ಟು ತಾಳ್ಮೆ ನಮ್ಮಲ್ಲಿರಲ್ಲ. ನಾವೇನಿದ್ರೂ ನಮ್ಮ ಲಿಮಿಟೆಡ್ ಮೈಂಡ್ಸೆಟ್ ಮತ್ತು ಇಂಟೆಲಿಜೆನ್ಸಿಂದ ಆ ಸಿಚುವೇಶನ್ನ ಜಡ್ಜ್ ಮಾಡೋಕ್ಕೆ ಹೋಗ್ತೀವಿ. ಆದರೆ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ಒಳ್ಳೆಯ ವಿಷಯಗಳು ಆ ಕೆಟ್ಟ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಸ್ವಲ್ಪ ಕಾದು ನೋಡಬೇಕು ಅಷ್ಟೇ, ಆವಾಗ ಗೊತ್ತಾಗುತ್ತೆ ನಮಗೆ, ಓ ಇದೆಲ್ಲ ಒಳ್ಳೇದಕ್ಕೆ ಆಯಿತು ಅನ್ನೋದು. ಪ್ರಪಂಚದಲ್ಲಿರೋ 7 ಬಿಲಿಯನ್ ಜನಕ್ಕೂ ದೇವರು ಪರ್ಪಸ್ ಮತ್ತು ಪ್ಲ್ಯಾನ್ನ ಮಾಡಿರ್ತಾರೆ. ನಮ್ಮ ಪ್ಲ್ಯಾನ್ಗಿಂತ ದೇವ್ರ ಪ್ಲ್ಯಾನ್ ಯಾವಾಗಲೂ ಬೆಟರ್, ಬಿಗ್ಗರ್ ಆ್ಯಂಡ್ ಬ್ಯೂಟಿಫುಲ್ ಆಗೇ ಇರುತ್ತೆ. ಇವಾಗ ನಿಮಗೆ ಟೈಮ್ ಸರಿ ಇಲ್ಲ, ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ ಅಂತ ಅನಿಸ್ತಿದ್ಯಾ? ಹಾಗಾದರೆ ನೆನ್ಪಿಟ್ಕೊಳ್ಳಿ, ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಆ್ಯಂಡ್ ಅದು ನಮ್ಮ ಪ್ಲ್ಯಾನ್ಗಿಂತ ಯಾವಾಗಲೂ ಬೆಟರ್ ಆಗಿರುತ್ತೆ. ಕಾದು ನೋಡಬೇಕಷ್ಟೇ. ಮತ್ತೆ ಇದೇ ಥರದ ಮೋಟಿವೇಶ್ನಲ್ ಕತೆ ಜೊತೆ ನಾನು ನಿಮಗೆ ಸಿಗ್ತೀನಿ.
ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.